ಸಿಬಿಐ ಉರುಳಿಗೆ ಸಿಲುಕ್ತಾರ ನಾಗೇಂದ್ರ, ರಾಜ್ಯಪಾಲರ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಚೆಂಡು, ರಾಜೀನಾಮೆ ಕೊಡುವವರೆಗೂ ಹೋರಾಟ ಎಂದ ಬಿಜೆಪಿ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಮತ್ತೆ ಅಮಾನತು, ರಾಜ್ಯಪಾಲರಿಗೆ ಸಚಿವ ಸಂಪುಟ ಸಭೆ ಶಿಫಾರಸು, ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿ ತನಿಖೆ ಚುರುಕು. ಪೆಲೆಟ್ ಗನ್ನಿಂದ ದಾಳಿಗೆ ಖಂಡನೆ, ಪೊಲೀಸ್ ಠಾಣೆ ಮುಂದೆ ರಾಹುಲ್ ಪ್ರಿಯಾಂಕಾ ಪ್ರೊಟೆಸ್ಟ್, ನಿರಂತರ 7 ಗಂಟೆ ಧರಣಿ ಬಳಿಕ ದಾಖಲಾಯಿತು ಎಫ್ಐಆರ್. ನಕಲಿ ಮೆಡಿಸಿನ್ಗೆ ಅಮೆರಿಕ ಕಂಪನಿಗಳ ಲೇಬಲ್, ಕ್ಯಾನ್ಸರ್ನ 40,000 ಡ್ಯೂಪ್ಲಿಕೇಟ್ ಔಷಧಗಳು ಸೇಲ್, ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬಯಲು. ಕರ್ನಾಟಕದಲ್ಲಿ ನಕಲಿ ಔಷಧಿಗಳ ಪತ್ತೆ ಎಫೆಕ್ಟ್, ಅಸ್ಸಾಂನಲ್ಲೂ ಪೊಲೀಸರ ಮೆಗಾ ಆಪರೇಷನ್, 18,000 ಕೆಮ್ಮಿನ ಸಿರಪ್ ಬಾಟಲ್ಗಳು ಸೀಸ್. ಕ್ಯೂಆರ್ ಕೋಡ್ನಲ್ಲಿ ಹೋಟೆಲ್ಗಳ ವಿರುದ್ಧ ದೂರು, ಮಂಗಳೂರಲ್ಲಿ ರೆಸ್ಟೋರೆಂಟ್ ಮೇಲೆ ರೇಡ್, ಬೆಳಗಾವಿಯಲ್ಲೂ ಹೋಟೆಲ್ ಡಾಬಾಗಳಿಗೆ ಶಾಕ್. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹುಳಗಳು ಪತ್ತೆ, ಆಹಾರ ತಿನ್ನದೆ ಚರಂಡಿಗೆ ಎಸೆದ ಶಾಲಾ ಮಕ್ಕಳು, ಬಿಹಾರದ ಸರ್ಕಾರಿ ಸ್ಕೂಲ್ಗಳಲ್ಲಿ ಅವಾಂತರ. ಮೈಸೂರಲ್ಲಿ ಟಿವಿ9 ರಿಯಲ್ ಎಸ್ಟೇಟ್ ಎಕ್ಸ್ಪೋ, ಶರಣ್ಯ ಫಾರ್ಮ್ಸ್ ಸಹಯೋಗದೊಂದಿಗೆ ಆಯೋಜನೆ, ಇಂದು ಮತ್ತು ನಾಳೆ ಗ್ರಾಹಕರಿಗೆ ಬಂಪರ್.